ಪಾಕಿಸ್ತಾನದ ಉಗ್ರ ನೆಲೆ ಮೇಲೆ ಭಾರತ ದಾಳಿಯನ್ನ ಮಾಡಿದೆ. ಭಾರತದ ದಾಳಿಯಿಂದ ಪತರುಗೊಟ್ಟಿದ ಪಾಕಿಸ್ತಾನದ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಪಾಕಿಸ್ತಾನ ಹೆದರ್ಕೊಂಡ್ಬಿಟ್ಟಿದೆ. ಈಗಾಗಲೇ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಿಸಿದ ಪಾಕಿಸ್ತಾನ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಪಾಕಿಸ್ತಾನದ ಉಗ್ರ ನೆಲೆ ಮೇಲೆ ಭಾರತ ದಾಳಿಯನ್ನ ಮಾಡಿ ಈಗಾಗಲೇ 75 ಉಗ್ರರನ್ನ ಮಟಾಶ್ ಮಾಡುವಲ್ಲಿ ನಮ್ಮ ಭಾರತೀಯ ಸೇನೆ ಯಶಸ್ವಿಯಾಗಿದೆ. ಇಡೀ ನಮ್ಮ ಭಾರತೀಯ 140 ಕೋಟಿ ಭಾರತೀಯರು ಇದಕ್ಕಾಗಿ ಈ ಒಂದು ದಿನಕ್ಕಾಗಿ ಕಾದು ಕುಳಿತಿದ್ರು. ಕೊನೆಗೂ ನಮ್ಮ ಸೇನೆ ಸನ್ನದ್ಧವಾಗಿದೆ. ಯಾವ ರೀತಿಯಾಗಿ ದಾಳಿ ಮಾಡಿ ಯಾವ ರೀತಿಯಾಗಿ ಮಟಾಶ್ ಮಾಡಿದೆ ಉಗ್ರರನ್ನ ಅನ್ನೋದು ಈಗ ಗೊತ್ತಾಗ್ತಾ ಇರುವಂತದ್ದು. ಈಗಾಗಲೇ ಪಾಕಿಸ್ತಾನ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಿಕೊಂಡಿದೆ. LOCಯಲ್ಲಿ ಇದೀಗ ಭಾರತದ ಗುಂಡಿನ ಸದ್ದಿಗೆ ಪಾಕಿಸ್ತಾನ ಬೆಚ್ಚಿ ಬಿದ್ದಿದೆ. ಆಪರೇಷನ್ ಸಿಂಧೂರ ಆರಂಭಿಸಿದೆ ಭಾರತ. ನಮ್ಮ ಭಾರತೀಯ ಹೆಣ್ಣು ಮಕ್ಕಳ ಕುಂಕುಮವನ್ನ ಕಿತ್ತುಕೊಂಡಿದ್ದಂತಹ ಭಾರತದ ಹೆಣ್ಣು ಮಕ್ಕಳ ಕುಂಕುಮವನ್ನ ಕಿತ್ತುಕೊಂಡಿದ್ದಂತಹ ಪಾಕಿಸ್ತಾನದ ಉಗ್ರರಿಗೆ ಸರಿಯಾದ ಶಿಕ್ಷೆಯಾಗಿದೆ ಇದೀಗ. ಯಾಕೆ ನಾವು ಪಾಕಿಸ್ತಾನದ ಉಗ್ರರು ಅಂತ ಹೇಳ್ತಾ ಇದ್ದೀವಿ ಅಂತಂದ್ರೆ, ಪಾಕಿಸ್ತಾನದಲ್ಲಿ ಉಗ್ರರಿಗೆ ಅಂತ ಹೇಳಿ ಅವರನ್ನ ಪೋಷಣೆ ಮಾಡುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ. ಯಾವಾಗ ನಾವು ಕಳೆದ ತಿಂಗಳು 22ನೇ ತಾರೀಕು ಭಾರತೀಯರು ಪ್ರವಾಸಿಗರು, ಅದು ಕೂಡ ಪ್ರವಾಸಿಗರನ್ನ ಟಾರ್ಗೆಟ್ ಮಾಡಿ 26 ಜನರ ಸಾವಾಗಿತ್ತು 22ನೇ ತಾರೀಕು. ಆ ದಿನ ಯಾವತ್ತಿಗೂ ಕೂಡ ಮರಿಬಾರದು. ನಾವು ಇದಕ್ಕೆ ಸರಿಯಾಗಿ ಪ್ರತ್ಯುತ್ತರವನ್ನ ಕೊಡ್ತೀವಿ ಅಂತ ಹೇಳಿ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಘೋಷಣೆ ಮಾಡಿದ್ರು. ಕೇಂದ್ರ ಸರ್ಕಾರ ತೆಗೆದುಕೊಂಡಿರುವಂತಹ ಈ ನಿರ್ಧಾರಕ್ಕೆ ನಿಜಕ್ಕೂ ನಮ್ಮ ಭಾರತೀಯರು ಹೆಮ್ಮೆ ಪಡ್ತಾ ಇದ್ದಾರೆ. ಪಾಕಿಸ್ತಾನದ 9 ಸ್ಥಳಗಳನ್ನ ಗುರಿಯಾಗಿಸಿ ಏರ್ ಸ್ಟ್ರೈಕ್ ಮಾಡಲಾಗಿದೆ. ಆಪರೇಷನ್ ಸಿಂಧೂರವನ್ನ ಆರಂಭಿಸಿದೆ ಭಾರತ. ಮಿಡ್ ನೈಟ್ ಕರೆಕ್ಟ್ ಆಗಿ 1 ಗಂಟೆ 44 ನಿಮಿಷಕ್ಕೆ ಈ ಒಂದು ಏರ್ ಸ್ಟ್ರೈಕ್ ಆರಂಭ ಆಗಿರುವಂತದ್ದು. LOCಯಲ್ಲಿ ಭಾರತೀಯ ಸೇನೆಯಿಂದ ಫೈರಿಂಗ್ ಆಗಿದೆ. ನೋಡಿ, LOCಯಿಂದ ಫೈರಿಂಗ್ ಆಗುತ್ತಲ್ಲ, ಎಷ್ಟು ಡಿಸ್ಟೆನ್ಸ್ ಫೈರಿಂಗ್ ಆಗುತ್ತೆ ಅನ್ನುವಂತಹ ಪ್ರಶ್ನೆ ಇರ್ಬೋದು. ಇದು 500ಕ್ಕೂ ಹೆಚ್ಚು ಕಿಲೋಮೀಟರ್ ದೂರಕ್ಕೆ ಹೋಗಿ ಫೈರಿಂಗ್ ಮಾಡಿರುವಂತದ್ದು. ನಮ್ಮ ಕ್ಷಿಪಣಿ ದಾಳಿ ಮಾಡಿರುವಂತದ್ದು. ಕ್ಷಿಪಣಿ ದಾಳಿ ಮಾಡಿ ಯಶಸ್ವಿಯಾಗಿ ಭಾರತಕ್ಕೆ ವಾಪಸ್ ಆಗಿದೆ. ನೋಡಿ, ಅಷ್ಟು ಸುಲಭ ಅಲ್ಲ ಕ್ಷಿಪಣಿ ದಾಳಿ ಮಾಡಿ ಭಾರತಕ್ಕೆ ವಾಪಸ್ ಆಗೋದು. ನಾವು ಕೂಡ ಸನ್ನದ್ಧವಾಗಿದ್ದೀವಿ. ಪಾಕಿಸ್ತಾನ ಹೇಳ್ತಾ ಇತ್ತಲ್ಲ, ನಾವು ಕೂಡ ಸನ್ನದ್ಧವಾಗಿದ್ದೀವಿ. ಭಾರತ ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಈ ಒಂದು ಯುದ್ಧವನ್ನ ಘೋಷಣೆ ಮಾಡಬಹುದು, ನಾವು ರೆಡಿ ಅಂತ ಹೇಳ್ತಾ ಇದ್ರಲ್ಲ. ಎಲ್ಲಿ ನಿಮ್ಮ ಹುಮ್ಮಸ್ಸು? ಪಾಕಿಸ್ತಾನದ ಸೇನಾಧಿಕಾರಿಯೇ ಇಲ್ಲ ಈಗ. ಸರಿಯಾದ ಸಮಯವನ್ನ ನೋಡಿಕೊಂಡು ಟಾರ್ಗೆಟ್ ಮಾಡಿದೆ ಭಾರತದ ಉದ್ದೇಶ ಇದ್ದಿದ್ದು ಉಗ್ರರನ್ನ ನೆಲಸಮ ಮಾಡಬೇಕು ಅಂತ ಹೇಳಿ. ಅದರಂತೆಯೇ ಇದೀಗ ದಾಳಿ ಮಾಡಿ 9 ಕಡೆ ದಾಳಿ ಮಾಡಿರುವಂಥದ್ದು. ದಾಳಿ ಮಾಡಿ 75 ಉಗ್ರರನ್ನ ಮಟಾಶ್ ಮಾಡಿದೆ. ಎತ್ತ ಕಡೆ ನೋಡಿದ್ರೆ ಡಮ್ ಡಮ್ ಢಮಾರ್ ಅನ್ನುವಂತಹ ಸೌಂಡ್ಗಳೇ ಕೇಳ ಸಿಗುತ್ತೆ. ಆ ರೀತಿಯಾದಂತಹ ದಾಳಿಯಾಗಿದೆ. ನೀವು ವಿಜುವಲ್ಸ್ ಅಲ್ಲೂ ಕೂಡ ಗಮನಿಸಬಹುದು ಯಾವ ರೀತಿಯಾದಂತಹ ದಾಳಿಯಾಗಿದೆ. 2016 2019ರಲ್ಲಿ ದಾಳಿ ಆದಂತಹ ಸಂದರ್ಭದಲ್ಲಿ ಯಾರೂ ಇಲ್ಲದೆ ಇರುವಂತಹ ಕಡೆ ದಾಳಿ ಮಾಡ್ಕೊಂಡು ಬಂದ್ಬಿಡ್ತು ಭಾರತ ಅಂತ ಹೇಳಿ ಹೀಯಾಳಿಸಿದ್ದು ಕೂಡ ಉಂಟು. ಬಟ್ ಆದ್ರೆ ಈ ಬಾರಿ ಹಾಗಾಗಿಲ್ಲ. ಈ ಬಾರಿ ಸರಿಯಾಗಿ ಟಾರ್ಗೆಟ್ ಮಾಡಿ ಸರಿಯಾಗಿ ನೆಲಸಮ ಮಾಡಿದ್ದಾರೆ. ಉಗ್ರರ ಅಡಗುತಾಣಗಳು ಏನಿದ್ವು, ಮೇನ್ ಪಾಯಿಂಟ್ ಅಂತ ಏನ್ ಕರೀತಾ ಇದ್ರು ಅವರು, ಅದನ್ನೇ ದಾಳಿ ಮಾಡಿದೆ ನಮ್ಮ ಭಾರತ ಸೇನೆ. ಆ ಉಗ್ರರ ನೆಲವನ್ನೇ ಇದೀಗ ಧ್ವಂಸ ಮಾಡಿದೆ. ನೋಡಿ, ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ರಿ ಯಾವ ರೀತಿಯಾಗಿ ಮನೆಗಳನ್ನ ಧ್ವಂಸ ಮಾಡಿದೆ. ಎಲ್ಲಿ ಇವರೆಲ್ಲ ಕೂತ್ಕೊಂಡು ಉಗ್ರರು ಯಾವ ರೀತಿಯಾಗಿ ಟಾರ್ಗೆಟ್ ಮಾಡಬೇಕು, ಅದೇ ರೀತಿಯಾಗಿ ಭಾರತಕ್ಕೆ ನುಸುಳಿ ಬರ್ತಾ ಇದ್ರಲ್ಲ ಉಗ್ರರು, ಆ ಒಂದು ಅಲ್ಲಿ ಕೂತ್ಕೊಂಡು ಪ್ಲಾನ್ ಮಾಡ್ತಾ ಇದ್ರಲ್ಲ, ಆ ಒಂದು ಪ್ರದೇಶವನ್ನೇ ಇದೀಗ ಟಾರ್ಗೆಟ್ ಮಾಡಿದೆ ಭಾರತೀಯ ಸೇನೆ. ಟಾರ್ಗೆಟ್ ಮಾಡಿ ಹೊಡೆದು ಉರುಳಿಸಿ 25 ಜನರ ಸಾವಾಗಿದೆ. ನಮ್ಮ ಭಾರತೀಯ ಹೆಣ್ಣು ಮಕ್ಕಳ ಸಿಂಧೂರವನ್ನ ಕಿತ್ಕೊಂಡ್ರಲ್ಲ, ಸರಿಯಾದ ಪ್ರತಿದಾಳಿಗಾಗಿ ಕಾಯ್ತಾ ಇತ್ತು ಭಾರತೀಯ
140 ಕೋಟಿ ಜನ ಕಡೆಗೂ ಹೊಡೆದು ಉರುಳಿಸುವಲ್ಲಿ ಯಶಸ್ವಿಯಾಗಿದೆ ನಮ್ಮ ಭಾರತೀಯ ಸೇನೆ. ಏರ್ ಸ್ಟ್ರೈಕ್ ಮೂಲಕ ಶಾಕ್ ಅನ್ನ ಕೊಟ್ಟಿದೆ ಇಂಡಿಯನ್ ಆರ್ಮಿ. ಭೂಸೇನೆ, ವಾಯುಪಡೆ, ನೌಕಾಪಡೆಯಿಂದ ದಾಳಿಯಾಗಿದೆ. 3 ಸೇನೆಯಿಂದಲೂ ಕೂಡ ದಾಳಿಯಾಗಿರುವಂಥದ್ದು. ಉಗ್ರರನ್ನ ಹೊಡೆದು ಉರುಳಿಸಿದಂತಹ ಭಾರತೀಯ ಸೇನೆ ಮಧ್ಯರಾತ್ರಿಯೇ ಪಾಕಿಗಳಿಗೆ ಸೂರ್ಯೋದಯ. ನಮ್ಮ ಇಡೀ ಭಾರತೀಯ ಜನರಿಗೆ 148 ಕೋಟಿ ಜನರಿಗೆ ಇವತ್ತು ಒಳ್ಳೆ ಸೂರ್ಯೋದಯ. ಇವತ್ತಿನ ದಿನ ನಿಜಕ್ಕೂ ವೆರಿ ಗುಡ್ ಡೇ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಖುಷಿ ಪಡುವಂತಹ ದಿನ. ಪಾಕಿಸ್ತಾನದ ಉಗ್ರರಿಗೆ ಇವತ್ತು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ, ಇವತ್ತಿನ ಸೂರ್ಯೋದಯವನ್ನ ನಾವು ನೋಡ್ತೀವಿ ಅಂತ ಕೂಡ ಅವರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಉಗ್ರರು. ಆ ರೀತಿಯಾಗಿ ಸೂರ್ಯೋದಯವನ್ನ ನೋಡೋದಕ್ಕೂ ಮುಂಚೆಯೇ ನೆಲಸಮ ಆಗಿದ್ದಾರೆ. ನಮ್ಮ ಭಾರತೀಯ 140 ಕೋಟಿ ಜನರು ಇವತ್ತಿನ ಸೂರ್ಯೋದಯವನ್ನ ಖುಷಿಯಿಂದ ವೆಲ್ಕಮ್ ಮಾಡ್ಕೊಳ್ತಾ ಇದ್ದಾರೆ. ಖುಷಿಯಿಂದ ವೆಲ್ಕಮ್ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಸಮಯ, ಈ ಒಂದು ಏರ್ ಸ್ಟ್ರೈಕ್ಗಾಗಿ ನಮ್ಮ ಭಾರತೀಯ ಕೋಟ್ಯಾನು ಕೋಟಿ ಭಾರತೀಯರು ಕಾಯ್ತಾ ಇದ್ರು. ಯಾವಾಗ ದಾಳಿ, ಯಾವಾಗ ನಾವು ಅವರ ವಿರುದ್ಧ ಸೇಡನ್ನ ತೀರಿಸ್ಕೊಳ್ಳೋದು, ಯಾವಾಗ. ಪ್ರೆಷರ್ ಕೂಡ ಇತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಮೇಲೆ. ಈಗಾಗಲೇ ನಾವು 22ನೇ ತಾರೀಕು ಆಗಿದ್ದ ದಾಳಿ, ಈಗಾಗಲೇ 11ರಿಂದ 15 ದಿನ 20 ದಿನ ಅಂತರಕ್ಕೆ ಬಂದ್ಬಿಟ್ವಿ. ಇನ್ನೂ ಕೂಡ ದಾಳಿ ಆಗಿಲ್ಲ. ಯಾವಾಗ ಆಗುತ್ತೆ?